ಮೇಯಲ್ಲಿ ಕೋರ್ಟಿಗೆ ಬರ್ತಾ ಇದ್ದಾರೆ. ಅದನ್ನು ಆಪ್ರೇಟ್ ಮಾಡಿ ಹೊಡೆದು ಬಿಡ್ತಾನಂತೆ. ಹೊಡೆಯೋದಕ್ಕೆ ಅವ್ನು ಬಂದಿದ್ದಾನೆ. ನಾವು ಅವ್ನು ಹಂಗೆ ಅಲ್ಲಿದ್ದಾನೆ, ಅವನು ಇಷ್ಟು ಹತ್ರ ಅವನು ನಾವು ಹಿಂಗಿದ್ದೀವಿ ಇಲ್ಲಿ, ನಾವು ನಮ್ಮ ತಲೆನಲ್ಲೇ ಇಲ್ಲ, ನಮ್ಮ ಹಿಡ್ದಂಗೆ ಎತ್ತು ಬಿಸಾಕ್ಬಿಡ್ತಾನೆ ಅವನು ಕೋಳಿ ಥರ ಅಂದ್ಬಿಟ್ಟು ಅಂತ. ಒಬ್ಬ ಬಲಿಷ್ಠನ ಹತ್ರ ಭಾಳ ಹುಷಾರಾಗಿ ಇಟ್ಕೋಬೇಕು ವೆಪನ್ನ, ಇಲ್ಲಾಂದ್ರೆ ಕಿತ್ಕೊಬಿಡ್ತಾರೆ. ಯಾಕೆ ಅವನು ಅಲ್ಲಿ ಬಂದಿದ್ದ, ಏನು ಕಾರಣ ಏನು ಅಂತ ಹೇಳಿದ್ರೆ ಇವನನ್ನು ಕಳಿಸಿರ್ತಕ್ಕಂಥ ಮುತ್ತಪ್ಪ ಕಳಿಸಿದ್ದದ್ದು. ಸರ್, ಈ ಸುಪಾರಿ ಕಿಲ್ಲರ್ಗಳ ಬಗ್ಗೆ ನಾವು ಅವಾಗ ಮಾತಾಡಿದ್ದೀವಿ, ನಿಮ್ಮ ರೆಫರೆನ್ಸಲ್ಲಿ ಬಂದಿದೆ. ಈ ಎರಿಕ್ ಡೇನಿಯಲ್ ಡಿಸೋಜಾದ ಬಗ್ಗೆ ನೀವು ಬೇರೆ ವಿಚಾರ ಮಾತಾಡೋ ಸಂದರ್ಭದಲ್ಲಿ ಅದನ್ನು ಕೂಡ ಹೇಳಿದ್ರಿ. ಎರಿಕ್ ಡೇನಿಯಲ್ ಡಿಸೋಜಾ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದರೆ, ಅಂದರೆ ಅವನು ಬಂದಿದ್ದು ಅದಕ್ಕೆ ಮತ್ತು ಹೇಗೆ ಎನ್ಕೌಂಟರ್ ಮಾಡಬೇಕಾಯಿತು, ಏನಾಯಿತು ಆ ಸಂದರ್ಭ ಹೇಳ್ಬೋದು ಸರ್? ಸರ್, ಎರಿಕ್ ಡೇನಿಯಲ್ ಡಿಸೋಜಾ ಈಸ್ ಎ ಸುಪಾರಿ ಕಿಲ್ಲರ್. ಅವನು ಸುಮಾರು ಈ ದೇಶದಲ್ಲಿ ನಾವು ಅವನಿಗೆ ಎನ್ಕೌಂಟರ್ ಮಾಡುವಂಥ ಸಮಯದಲ್ಲಿ ಒಂದು 36 ಸುಪಾರಿ ಕಿಲ್ಲಿಂಗ್ ಮಾಡಿದ್ದ. ಇಡೀ ದೇಶದಲ್ಲಿ ಮಾಡಿದ್ದ. ದೇಶದಲ್ಲಿ ಎಲ್ಲೂ ಸಿಕ್ಕಿರಲಿಲ್ಲ ಅವನು. ಎಲ್ಲಿ ಒಂದು ಸರ್, ಬೇಸಿಕಲಿ ಫ್ರಮ್ ಬಾಂಬೆ. ಅವನು ಯಾರು ಸುಪಾರಿ ಕಿಲ್ಲರ್ ಅಂತ ಇರಲಿ ಅನ್ನೋಕ್ಕೆ ಅವನ್ನ ಕರೀಕ್ ಸಾಧ್ಯನೂ ಆಗ್ತಿರಲಿಲ್ಲ. ಯಾಕೆ ಅಂತಂದರೆ ಸೇಮ್ ಅಮಿತಾಬ್ ಬಚ್ಚನ್ ಅವ್ರು ಎಷ್ಟು ಹೈಟ್ ಇದ್ರೋ ಅಷ್ಟೇ ಹೈಟು, ನೋಡೋಕ್ಕೆ ಅದೇ ಥರನೂ ಸಹ ಪರ್ಸನಾಲಿಟಿನು. ಯಾವಾಗಲೂ ಈಸ್ ಆಲ್ವೇಸ್ ಕ್ಯಾರಿಂಗ್ ವಿತ್ ಎ ಕೋಟ್, ಹಾರ್ಡ್ ಕೋಟ್ ಎಲ್ಲ. ಅವ್ನು ನೋಡ್ತು ಅಂತಂದರೆ ಅವನು ಯಾರೋ ಭಾಳ ಒಬ್ಬ ಎಲೈಟೆಡ್ ಯಾರೋ CEO, ಯಾವುದೋ ಕಂಪ್ನಿ CEO ಥರ ಅವನು ಕಾಣಿಸ್ತಾ ಇದ್ದಂಥದ್ದು. ಅವನು ಯಾರನ್ನೂ ಸಹ ಒಬ್ಬ ಕೊಲೆಗಾರ ಅಂತ ಯಾರೂ ನೋಡೋಕೆ ಅವನನ್ನು ಸಾಧ್ಯ ಆಗ್ತಾ ಇರಲಿಲ್ಲ. ಆ ಥರ ಮನುಷ್ಯ ಅವನು. ಇವನು 99ನಲ್ಲಿ ನಾವು ನಮ್ಗೆ ಇನ್ಫಾರ್ಮೇಷನ್ ಬರ್ತದೆ. ಆವಾಗ ಭಾವ ACP ಅವರಿದ್ದರು, ಮತ್ತು ಮರಿಸ್ವಾಮಿಗೌಡ್ರಂತ ನಮ್ಮ ಉಪ್ಪಾರಪೇಟೆನಲ್ಲಿದ್ದರು, ನಂಜುಂಡೇಗೌಡ್ರಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು, ನಾನು, ಆಮೇಲೆ ಅಜೀಮ್ ಅವರು, ಮತ್ತು ಇನ್ನೊಬ್ಬರು ಆಫೀಸರ್ಸ್ ಯಾರೋ ಇದ್ದರು ಜೊತೆಯಲ್ಲಿ. ಎಲ್ಲ ಅವ್ರಿಗೆ ಇನ್ಫಾರ್ಮೇಷನು. ಅದು ಹೇಗೆ ಇನ್ಫಾರ್ಮೇಷನ್ ಅಂತಂದರೆ, ಇವ್ರಿಗೆ ಬಂದಿದ್ದ ಇನ್ಫಾರ್ಮೇಷನ್ ಏನು ಹೇಳಿದ್ರು, ಹೀಗೆ ಅಗ್ನಿಶ್ರೀಧರ್ಗೆ ಕೋರ್ಟಿಗೆ ಬರ್ತಾ ಇದ್ದಾರೆ, ಅವರು ಮೇಯಲ್ಲಿ ಕೋರ್ಟಿಗೆ ಬರ್ತಾ ಇದ್ದಾರೆ. ಕೋರ್ಟ್ಗೆ ಬಂದು ಅವನು ಬರುವಂಥ ಸಮಯದಲ್ಲಿ ಕೋರ್ಟಿಗೆ ಬರ್ತಾ ಇರಬೇಕಾದಾಗ ಇವನಿಗೆ ಅವನ ಆಟೋಮೆಟಿಕ್ ಏನು ವೆಪನ್ಗಳಿದಾವೆ ಅವನ ಹತ್ರ, ಲೇಸರ್ ಆಟೋಮೆಟಿಕ್ ವೆಪನ್, ಅದನ್ನು ಆಪ್ರೇಟ್ ಮಾಡಿ ಹೊಡೆದು ಬಿಡ್ತಾನಂತೆ. ಹೊಡೆಯೋದಕ್ಕೆ ಅವ್ನು ಬಂದಿದ್ದಾನೆ, ಅವನು ಇಂಥ ಇನ್ಫಾರ್ಮೇಷನ್ ಅಂತ ಇಂಥ ಕಡೆ ಬರ್ತಾನೆ ಅಂತ. ಸರಿ, ಎಲ್ಲಿ ಬರ್ತಾನೆ ಅಂತ ಕೋರ್ಟಲ್ಲಿ ಕೃಷ್ಣ ಇಂಟರ್ನ್ಯಾಷನಲ್ ಅಂತ ಹಾಸನಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಬರ್ತಾನೆ. ಅಲ್ಲಿ ಉಳ್ಕೊಂಡು ಅರ್ಲಿ ಮಾರ್ನಿಂಗ್ ಬರ್ತಾನೆ ಅನ್ನುವಂಥದ್ದು ಅವ್ರಿಗೆ ಒಂದು ಇನ್ಫಾರ್ಮೇಷನ್ ನಮ್ಗೆ ಯಾವಾಗ ಸಿಕ್ಕಿತ್ತೋ ನಮ್ಮ ಇವ್ರಿಗೆ. ಸರಿ, ನಾವೆಲ್ಲ ಇಲ್ಲಿಂದ ಹೊರಟ್ವಿ. ನಾವಿಲ್ಲಿಂದ ಹಾಸನಾಗ ಹೊರಟ್ವಿ ಫುಲ್ ಟೀಮು. ಅವನು ಯಾಕೆಂದರೆ ನಾವು ಈ ವೆಪನ್ನ ಇದೇ ಅವನ ಹತ್ರ ಅಂದಾಗ ಯಾರಿಗಾಗಲಿ ಪೊಲೀಸ್ ಆಫೀಸರ್ಗಳಿಗೆ ಒಂದು ಸ್ವಲ್ಪ ಒಂಚೂರು ಜಂಗಬಲ ಅಡ್ಗೋಗ್ಬಿಡ್ತದೆ. ಯಾಕೆಂದರೆ ನಾವು ಫಸ್ಟ್ ಆಪ್ರೇಟ್ ಮಾಡಿದ್ರೆ ಓಕೆ, ಅವನು ಆಪ್ರೇಟ್ ಮಾಡಿಬಿಟ್ರೆ ಯಾರಾದರೂ ಒಬ್ಬರು ಸತ್ತೋಗ್ಬಿಡ್ತಾರಲ್ಲ. ಈ ಒಂದು ಕಳವಳ ಮತ್ತು ತುಮಲ ಇರ್ತದೆ ಆಪ್ರೇಷನ್ ಮಾಡಬೇಕಾದಂಥ ಸಮಯದಲ್ಲಿ. ನಾನು ಹೆಂಗೆ ಮಾಡಬೇಕು, ಎಷ್ಟು ಸ್ಪೀಡಲ್ಲಿ ಮಾಡಬೇಕು, ಅವನಿಗೆ ಆಪ್ರೇಟ್ ಮಾಡೋಕ್ಕೆ ಬಿಡಬಾರ್ದು, ಅವ್ನ ಮೈ ಮೇಲೆ ಹೆಂಗೆ ಓವರ್ ಪವರ್ ಮಾಡಬೇಕು, ಇದೆಲ್ಲ ನಮ್ಮಲ್ಲಿ ನಡೀತಾನೇ ಇರ್ತದೆ. ಅದು ರಾತ್ರಿ ಹೋಗಿ ನಾವು 12 ಗಂಟೆಗೆ ಕೂತ್ಕೊಂಡ್ವಿ. ನೈಟ್ ಬಂದೇ ಬರ್ತಾನೆ ಅವನು ಅಂತೇಳಿ ಹೋಟ್ಲಿಗೆ ಹೋದ್ವಿ. ಹೋಟ್ಲು ಒಳಗೆ ಹೋಗಲಿಲ್ಲ ನಾವು, ಆಚೆ ನಿಂತು ಕಾಯ್ಕೊಂಡು ಕೂತ್ಕೊಂಡ್ವಿ. ನಾವು ಕೂತ್ಕೊಂಡಾದ್ಮೇಲೆ ಅವ್ನಿಗೆ ಹೋಗಿ ನಾವು ಯಾರಾದರೂ ಈ ಥರದವನೊಬ್ಬ ಬಂದಿದ್ದಾನ ಅಂದ್ಬಿಟ್ಟು ಆಗಲೇ ಒಂದು ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡ್ವಿ ಹೋಟ್ಲೊಳಗಡೆ. ಆಮೇಲೆ ಅವನು ಕರೆಕ್ಟಾಗೆ 1:30-2 ಗಂಟೆಗೆ ಬಂದ. ಅವ್ನು ಕಾರ್ ಬಂತು ರಾತ್ರಿ ಬಂದ ತಕ್ಷಣ ಪೋರ್ಟಿಕೋದಲ್ಲಿ ಗಾಡಿ ನಿಂತ್ಕೊಳ್ತು. ನೋಡಿದ್ರೆ ಏನು 6.2 ಇದ್ದಾನೆ. ಆಮೇಲೆ ಜೊತೆಯಲ್ಲಿ ಬೇರೆ ಒಂದು ಯಂಗ್ಸ್ ಬೇರೆ ಇದ್ದಾಳೆ, ಒಂದು ಮಗು ಬೇರೆ ಇದೆ. ಅರೆ ಏನು ಫ್ಯಾಮಿಲಿ ಬೇರೆ ಇದ್ದಾರಲ್ಲ, ನಮ್ಗೆ ಕನ್ಫ್ಯೂಷನ್ ಶುರು ಆಗ್ಬಿಡ್ತು. ಆಮೇಲೆ ನೋಡಿದ್ರೆ ಇಲ್ಲ ಇವನೇ ಎರಿಕ್. ಫೋಟೋ ಇರಲಿಲ್ಲ ನಮ್ಮ ಹತ್ರ. ಅದು ಬರೀ ಅವನು ಇದನ್ನ ನೋಡ್ಕೊಂಡೆ, ಏನನ್ನ ಅವನ್ನ ಎಷ್ಟು ಅವನು ವೇಷ ನೋಡ್ಕೊಂಡೆ ನಾವು ಪತ್ತೆ ಮಾಡ್ಕೋಬೇಕಾಗಿತ್ತು. ಆಮೇಲೆ ಸರಿ ಐಡೆಂಟಿಫೈ ಮಾಡ್ಕೊಂಡು ಎತ್ತರನೂ ಇದೆ, ಎಲ್ಲ ಆಯಿತು. ಆಮೇಲೆ ಹೋದ್ವಿ, ಹಿಡಿಬೇಕು ಒಳಗೆ ಹೋಗ್ಬಿಟ್ಟ ಅವನು, ರೂಮ್ ಒಳಗೆ ಹೋಗಿ ಸೇರಿಕೊಂಡ. ಆಮೇಲೆ ಅಲ್ಲಿ ಹೆಂಗು ಈಗ ಒಳಗಡೆ ಹೋದಾಗ ಈಗ ಸಡನ್ನಾಗಿ ಬಾಗಿಲು ತೆಗಿಬೇಕು. ಬಾಗಿಲು ತೆಗೆದ ತಕ್ಷಣವೇ ಅವನೇನಾದರೂ ಡೌಟ್ ಬರುತ್ತೆ, ಫೈರ್ ಮಾಡಿಬಿಡ್ತಾನೆ. ಈಗ ನಾವು ಬಾಗಿಲು ತಟ್ಟಬೇಕು, ಬಾಗಿಲು ತಟ್ಟಿದ ತಕ್ಷಣ ಅವನು ಅಲರ್ಟ್ ಆಗ್ತಾನೆ. ಈಗ ನಾವು ಬಾಗಿಲು ಮುರಿಬೇಕು, ಒಂದೇ ಸರಿ ಬಾಗಿಲು ಮುರಿದ ತಕ್ಷಣ ಮುರಿದೇ ಹೋಗ್ಬಿಟ್ಟು ಅಕಸ್ಮಾತ್ ಅವನು ಅಲರ್ಟ್ ಆಗ್ಬಿಟ್ರಂಗೆ ಈ ಥರದ್ದು ಜಂಜಾಟಗಳು ಸ್ಟಾರ್ಟ್ ಆಗ್ಬಿಡ್ತು ನಮ್ಮಲ್ಲಿ. ಈಗ ಸರ್ವಿಸ್ ಮನ್ ಯಾರೋ ಸರ್ವಿಸ್ ಅವ್ರು ಕಳ್ಸೋಣ ಹೋಟ್ಲವ್ರನ್ನ ಅಂತ ಅಂದರೆ ಇಷ್ಟೊತ್ತಿಗೆ ಯಾಕೆ ಬಂದ ಅಂತ ಅವ್ನು ಅಲರ್ಟ್ ಆಗ್ಬಿಡ್ತಾನೆ. ಯಾಕೆಂದ್ರೆ ಆಗಲೇ ಅವನು ಕ್ರಿಮಿನಲ್. ಅವ್ನು ಬಂದ ಅಂದರೆ ವೆಪನ್ನೇ ಕೈಯಲ್ಲಿ ಇಟ್ಕೊಂಡು ಬರ್ತಾನೆ ಗ್ಯಾರಂಟಿ ಅಂತೇಳಿ ಅಂತ. ಆಮೇಲೆ ಸುಮಾರು 1:30 ಇಂದ 3 ಗಂಟೆವರೆಗೂ ಆಯಿತು ಸರ್. ಇದೇ ಯಾವ ಥರ ಆಪ್ರೇಟ್ ಮಾಡಬೇಕು ಅಂದರೆ ನಾವು ಯಾರಿಗೂ ಗುಂಡೇಟ್ ತಿಂದೆ ಹೆಂಗೆ ಅವನನ್ನು ಹಿಡಿಬೇಕು ಅನ್ನುವಂಥದ್ದು ಆ ಟೈಮ್ ಇರ್ತದಲ್ಲ, ಅದು ಭಾಳ ಒಳ್ಳೆಯದು ಚೆನ್ನಾಗೂ ಇರ್ತದೆ
ಮಜಾನೂ ಇರ್ತದೆ, ಅದೇ ಥರನೇ ಒಂಥರ ಇದು ತುಮ್ಲಾನೂ ಇರ್ತದೆ. ಯಾರಿಗಾದ್ರೂ ಬಿದ್ದು ಬಿಡ್ಬೋದಲ್ಲ ಒಳಗಡೆ ನುಗ್ಗುರ್ಗೆ. ಇದರಲ್ಲಿ ನಾವು ಮಾಡ್ತಾ ಇರ್ತೀವಿ ಪ್ಲಾನು ಡಿ ಪ್ಲಾನು. ನೀವು ಅಂದ್ರೆ ನಿಮ್ದು ಬುಲೆಟ್ ಪ್ರೂಫ್ ಜಾಕೆಟ್ ಏನೂ ಇಲ್ಲ ನಮ್ಮ ಹತ್ರ, ಯಾವುದೂ ಇಲ್ಲ. ನಾವು ಹೊಟ್ಟೋಗ್ಬಿಟ್ಟಿದ್ದೀವಿ. ಆಮೇಲೆ ಸರಿ ಆಯಿತು, ಈಗ ಬಂದಿದ್ದೀವಿ, ಹಿಡಿಬೇಕಷ್ಟೇ, ನೋಡೇ ಬಿಡೋಣ. ಮೊಂಡ ಧೈರ್ಯ ಇರ್ತದಲ್ಲ ನಮ್ಮ ಪೊಲೀಸ್ಗೆ, ಅದು ಬೇಕಲ್ವಾ, ಇಲ್ಲಾಂದ್ರೆ ಆಗೋದೇ ಇಲ್ಲ ಕೆಲಸ. ಸರಿ ಆಯಿತು ಅಂತೇಳಿ ನೋಡ್ಕೊಂಡ್ವಿ, ಎಲ್ಲ ಬಾಗಿಲೆಲ್ಲ ನೋಡ್ದೋ. ಒಂದಿಬ್ಬರು ಹಾಕ್ಕೊಂಡು 3 ಜನ ಹೊಡೆದ ಅಂದರೆ ಕಿತ್ಕೊಂಡು ಹೋಗ್ಬಿಡ್ತದೆ ಆ ಬಾಗಿಲಿದು. ಯೋಚನೆ ಮಾಡ್ಕೊಂಡ್ವಿ, ನೋಡ್ದೋ, ಒಂದು ಹೊಡೆದು ಹೋಗ್ಬಿಡ್ತದೆ, ಕಿತ್ಕೊಂಡು ಹೋಗ್ಬಿಡ್ಬೋದು ಒಳಗಡೆ. ಯಾಕೆಂದರೆ ಮೇಲ್ಗಡೆ ಒಂದು ಇದಾಕಿರ್ತಾನೆ ಅಷ್ಟೇ. ಯಾಕೆಂದರೆ ಎಲ್ಲ ಸ್ವಲ್ಪ ಅಂಥ ಗಟ್ಟಿ ಮರ ಏನು ಹಾಕಿರಲ್ಲ ಅಂತ ನಮ್ಗೆ ಗೊತ್ತಾಯಿತು. ಬೇರೆ ಬಾಗಿಲೆಲ್ಲ ನೋಡ್ದೋ, ಹೋಗ್ತದೆ ಅಂತೇಳಿ 3 ಗಂಟೆಗೆ 3 ಜನ ಬಂದ ತಕ್ಷಣ ಕಿತ್ಕೊಂಡು ಹೋಗ್ಬಿಡ್ತು ಬಾಗಿಲ ಕಡೆ. ಅವ್ನು ಮಲಗಿದ್ನಲ್ಲ ಅದ್ರ ಮೇಲೆ ಹೋಗ್ಬಿಡ್ತು ಬಾಗಿಲು. ಅಂದರೆ ಆ ಫೋರ್ಸಲ್ಲಿ ಹೊಡೆದಿದ್ದೀವಿ ನಾವು, ಇಲ್ಲಾಂದರೆ ಬದುಕಬೇಕಲ್ಲ ನಾವು, ಒಟ್ಟಿನಲ್ಲಿ ಮುರಿದಾಕ್ಬಿಡ್ಬೇಕಂತ ಅಂತೇಳಿ ಮುರಿದ ತಕ್ಷಣವೇ ಬಾಗಿಲು ಹೋಗಿ ಅವನ ಮೇಲೆ ಹೊಟ್ಟೋಗ್ಬಿಡ್ತು, ಮಲಗಿದ್ದವನ ಮೇಲೆ. ಅವ್ನು ಹೇಳೋದು ನಾವು ಬಾಗಿಲ ಮೇಲೆ ಮಲಿಕ ಕೂತ್ಕೊಬಿಟ್ವಿ. ಆಮೇಲೆ 2 ಕೈಲಿ ಅಷ್ಟು ಬೇಗನೆ ಎತ್ಕೊಂಡ ನೋಡಿ ವೆಪನ್ನ, ಅವನು ತಲೆ ಹತ್ರ ಇಟ್ಕೊಂಡಿದ್ದು ವೆಪನ್ನೇ. ಅಷ್ಟೊತ್ತಿಗೆ ಹಿಡ್ಕೊಬಿಟ್ವಿ, ಓವರ್ ಮಾಡಿದ್ವಿ, ಹಿಡ್ಕೊಂಡ್ವಿ. ಅಷ್ಟೊತ್ತಿಗೆ ಹೆಂಗಸರುಗಳು ಮಗು ಎಲ್ಲ ಇತ್ತು, ಅವ್ರು ಗಾಬರಿ ಆದರು. ಸರಿ ನೀವೇನು ಹೆದರ್ಕೊಬೇಡ್ರಮ್ಮ, ನಮಗೇನು ವಿಚಾರಣೆ ಮಾಡಬೇಕು ಅಂದ್ಬಿಟ್ಟು ಹೇಳಿ ಅವನ್ನ ಕರ್ಸ್ಕೊಂಡು, ನೀವು ಎಲ್ಲಿಂದ ಬಂದ್ರಿ ಅಲ್ಲಿ ಕೇಳ್ಕೊಂಡ್ವಿ. ಅವಳ ಹೆಸರು ಡೆಬಿ ಅಂತ ಒಂದು ಲೇಡಿ, ಮತ್ತು ಒಂದು ಮಗು ಇತ್ತು. ಯಾರೋ 2ನೇ ಮದುವೆ ಮಾಡ್ಕೊಂಡಿದ್ದಂತ ಇವನು, ಎಲ್ಲೋ ಬಾಂಬೆಲಿ ಇಟ್ಕೊಂಡಿದ್ದ, ಕರ್ಸ್ಕೊಂಡು ಮಂಗ್ಳೂರಲ್ಲಿ ಇಟ್ಕೊಂಡಿದ್ದು. ಮಂಗ್ಳೂರಿಂದ ಆಂದಿವೆ ಎಲ್ಲೋ ಕರ್ಕೊಂಡ್ಬಂದಿದ್ದಾನೆ ಅವನು, ಯಾರಿಗೂ ಗೊತ್ತೇ ಇಲ್ಲ. ಮತ್ತು ವಾಪಸ್ಸು ಈ ಕೆಲಸ ಮುಗಿದಾದ್ಮೇಲೆ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೊಟ್ಟೋಗ್ಬಿಡುವ, ಅಂದರೆ ಎಲ್ಲೋ ಬೇರೆ ಯಾವುದೋ ಎಲ್ಲೋ ಊರಲ್ಲಿ ಹುಡ್ಕೊಬಿಡೋದು ಅವನು. ಒಂದು 3-4 ದಿವಸ, ಯಾರಿಗೂ 3-4 ತಿಂಗಳು ಸುಪಾರಿ ಆದಮೇಲೆ ಈ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದವನು. ಆಮೇಲೆ ಎತ್ಕೊಂಡು ಬಂದ್ವಿ. ಬಂದ ತಕ್ಷಣ ಏನಾಗೋಯ್ತು, ಅವನಿಗೆ ಎಲ್ಲೂ ಸಿಕ್ಕಿರಲಿಲ್ಲ ಅವನು ಆಪ್ರೇಷನಲ್ಲಿ. ಎಷ್ಟು ಜನ ಮಂಗಳೂರು ಪೊಲೀಸರಂತೂ ಹಾಟ್ಕೆ ಹುಡುಕ್ತಾ ಇದ್ರು ಅವನ್ನ. ಮಂಗಳೂರಲ್ಲಿ ಉಳ್ಕೊಂಡಿದ್ದ ಅವನು, ಬಂದು ಉಳ್ಕೊಂಡಿದ್ದಾನೆ ಅಂತ ಮಂಗಳೂರು ಪೊಲೀಸ್ ಆಫೀಸರ್ಸ್ ಗೊತ್ತಿತ್ತು. ದೇರ್ ಲೆವೆಲ್ ಬೆಸ್ಟ್ ಅವನ್ನ ಪತ್ತೆ ಮಾಡಬೇಕು ಅಂತೇಳಿ ಅಂತ. ಆಮೇಲೆ ಇಲ್ಲಿಂದನೂ ಸಹ ನಾನು ಹೋಗಿರಲಿಲ್ಲ ಅವತ್ತು, ನಮ್ಮ ಇನ್ನೊಂದು ಟೀಮ್ ಹೋಗಿದ್ರು, ನಾವೆಲ್ಲ ಬೇರೆ ಕೇಸ್ಗೆ ಹೋಗಿದ್ವಿ. ಅಲ್ಲೂ ಹೋಗಿ ಅವನು ಈ ನಾಯಿನ ಹಿಡ್ಕೊಂಡು ಹೋಗ್ತಾವನೆ ಬೀಚಲ್ಲಿ. ಅದು ಐಡೆಂಟಿಫೈ ಮಾಡಿದ್ದಾರೆ, ಆದರೆ ವೆಪನ್ ಇದೆ. ಇವ್ರ ಹತ್ರ ಹೋಗಿ ಕೈ ಹಾಕ್ಬೇಕಲ್ಲ, ಫೈರ್ ಮಾಡಿಬಿಟ್ರೆ. ಅಲ್ಲೂ ಮನೆಗೆ ಬಂದಾದ್ಮೇಲೆ ಅಟ್ಯಾಕ್ ಮಾಡೋಣ ಅಂತೇಳಿ ಅಲ್ಲೂ ಆಗದೆ ವಾಪಸ್ಸು ಈಗ ಆಗಿರುವಂಥದ್ದು ಉಂಟು. ಯಾಕೆಂದರೆ ರೈಟ್ ವೇನಲ್ಲೇ ಅವನಿಗೆ ಅಟ್ಯಾಕ್ ಮಾಡಬೇಕು. ಅಲ್ಲಿ ಕನ್ಫ್ಯೂಷನು, ಇವನು ಇವ್ನು ನಾಯಿ ಹಿಡ್ಕೊಂಡು ಹೋಯ್ತಾನೆ, ನಾಯಿ ಯಾಕೆ ಸಾಕ್ತಾನೆ ಇವನು, ಇದೆಲ್ಲ ಅಲ್ಲಿ ಅವ್ರಿಗೆ ಡೌಟ್ ಬಂದ್ಬಿಟ್ಟಿದೆ ಫುಲ್ಲು. ಆಮೇಲೆ ಅದೇ ಥರನೇ ಅಲ್ಲೋಗಿ ಸೇರ್ಕೊಬಿಟ್ರೆ ಯಾರಿಗೂ ಗೊತ್ತಾಗಬಾರ್ದು, ಆ ಥರನೇ ಬಿಹೇವ್ ಮಾಡ್ತಿದ್ದವನು. ಆ ನಾಯಿ ಕರ್ಕೊಂಡು ಹೋಗ್ತಿದ್ದಾನೆ, ಅರ್ಧ ನಾಯಿ ಹಿಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವ್ನು ಎರಿ ಕಲರ್ ರೌಡಿ, ಅವನಾರ ಸುಪಾರಿ ಕಿಲ್ಲರ್ ಬಂದು ಅವ್ನು ನಾಯಿ ಕರ್ಕೊಂಡು ಹೋಗ್ತಾನೆ ರೀ, ಅವ್ನು ಬದುಕೋದೇ ಕಷ್ಟ, ನಾಯಿ ಯಾಕೆ ಸಾಕ್ತಾನೆ ಅಂದ್ಬಿಟ್ಟು ಆ ಥರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ಯಾರೂ ನೋಡಿರಲಿಲ್ವಲ್ಲ ಅವನ್ನ. ಆಮೇಲೆ ಅಲ್ಲಿಂದ ಆಯಿತು ಸುಮಾರು, ಇಲ್ಲಿಂದ ಆಯಿತು ತಗೊಂಡು ಬಂದ್ವಿ. ಅವನಿಗೆ ಏನು ಸಿಗಾಕಬಿಟ್ನಲ್ಲ ನಾನು, ಪೊಲೀಸ್ ಇದರಲ್ಲ ಜೀಪಲ್ಲಿ ಎತ್ತಾಕೊಂಡ್ವಿ. ಬಂದ ಕೂತ್ಕೊಂಡ, ಬರ್ತಾ ಇರ್ಬೇಕಾದಾಗ ಏನು ಮಾಡ್ದ, ನಾವು ವಿಚಾರ ಮಾಡ್ತಾ ಇದ್ವಿ, ಹೇಳ್ತಾ ಇದ್ದ, ಹೌದು ನಾನು ತುಂಬ ಭಾಳ ಒಳ್ಳೆ ಇಂಗ್ಲೀಷ್ ಮಾತಾಡ್ತಾನೆ. ಅವಳು ಅಲ್ಲೇ ಬಿಟ್ಬಿಟ್ಟು ನಾವು ಬಾಂಬೆಗೆ ಹೊಟ್ಟೋಗ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ವಹಿಸ್ಬಿಟ್ಲು ಹೋಟ್ಲ್ ಅವ್ರಿಗೆ, ಕೃಷ್ಣ ಇಂಟರ್ನ್ಯಾಷನಲ್ ಅವ್ರಿಗೆ, ಇವರು ಬಾಂಬೆಗೆ ಹೋಗ್ತಾರಂತೆ ನೋಡ್ರಿ, ಅವ್ರು ಅರೇಂಜ್ ಮಾಡಿ ಕಳಿಸ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಬಾಂಬೆಗೆ ಹೊಟ್ಟೋಗ್ಬಿಟ್ರು ಅವರು. ಆಮೇಲೆ ಯಾಕೆಂದ್ರೆ ಸಂಬಂಧನೇ ಇಲ್ಲ, ಸುಮ್ಮನೆ ಎಲ್ಲ ಹಿಡ್ಕೊಂಡು ಕರ್ಕೊಂಡ್ಬಿಟ್ಟು ಅವನು ಎಲ್ಲಿಂದನೋ ಫೋನ್ ಮಾಡಿಬಿಟ್ಟು. ಆಮೇಲೆ ಇವ್ನು ಕರ್ಕೊಂಡು ಬರ್ತಾಯಿದ್ದೀವಿ, ಬೆಳಗ್ಗೆ ಆಗಿಬಿಡ್ತು ನಮಗೆ. ಬರ್ತಾ ಅವ್ನು ಏನು ಅನ್ನಿಸ್ತೋ, ಏನು ಪೊಲೀಸರು ಏನಾದ್ರು ನನಗೆ ಮಾಡಿಬಿಡ್ತಾರಾ, ಅವ್ನು ಕ್ರಿಮಿನಲ್ ಅಲ್ವಾ ಅವನು, ಈ ಎಷ್ಟು ದಿವಸ ಆದಮೇಲೆ ಈಗ ಹಿಡ್ಕೊಂಡು ಹೋಗ್ತಾವ್ರೆ, ನನಗೆ ಏನಾರು ಹೊಡೆದು ಬಿಡ್ತಾರಾ ಅನ್ನೋ ಅವನಿಗೆ ತಲೆಯಲ್ಲಿ ಸುತ್ಕೋತು. ಗಲಾಟೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟ ಒಳಗಡೆ ಗಾಡಿನಲ್ಲಿ. ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ನನಗೆ ಊಟ ಮಾಡಿ ತಿಂಡಿ ತಿನ್ನಬೇಕು, ಹಾಗೆ ಹೀಗೆ ಅವನು ಭಾಳ ಭಾಳ ಓವರ್ ಮಾಡ್ತಿದ್ದ. ಕೊನೆಗೆ ಆಯ್ದಾದ್ಮೇಲೆ ಮಗನ ಏನು ಇಷ್ಟೊಂದು ಗಲಾಟೆ ಮಾಡ್ತಿಲ್ಲ ಅಂತೇಳಿ ಜಾಸ್ತಿ ಮಾಡೋದು, ಅಂದರೆ ಅಕ್ಕಪಕ್ಕ ಅಟೆನ್ಷನ್ ಡ್ರಾ ಮಾಡೋದು ಪೂರ್ತಿ ಇದು ಮಾಡೋಕ್ಕೆ ಶುರು ಮಾಡ್ದ. ಹಿಂದಿಲಿ ಮಾತಾಡ್ತಾನೆ, ಇಂಗ್ಲೀಷಲ್ಲಿ ಕಿರ್ತಾನೆ, ಎಲ್ಲ ಮಾತಾಡ್ತಾನೆ, ಕನ್ನಡ ಮಾತಾಡಲ್ಲ ಅವನು. ಆಮೇಲೆ ನೆಲಮಂಗಲದ ಹತ್ರ ಬಂದ್ವಿ. ಬಂದ ತಕ್ಷಣವೇ ಏನು ಹಿಡ್ಕೊಬಿಟ್ಟ, ನನಗೆ ಇದಿದೆ ಆಗೋಗ್ಬಿಟ್ಟಿದೆ, ನನಗೆ ಪೇಯ್ನು, ಚೆಸ್ಟ್ ಪೇಯ್ನು, ಆಗಲ್ಲ ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಸತ್ತೋಗ್ಬಿಡ್ತೀನಿ ಅಂತ ಅವ್ನು ಮಾಡ್ತಾಯಿದ್ದು ನೋಡಿದ್ರೆ ರಿಯಲಾಗೆ ಒಂಥರ ಅವ್ನು ಬೆವರು ಇದೆಲ್ಲ ನೋಡಿದ್ರೆ ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ಇವ್ನು ಹೌದಾ ನಿಜಾಗ ಅವ್ನು ಏನಾರು ಆಗೋಗ್ಬಿಡ್ತಾ, ಟೆನ್ಷನ್ ಆಗ್ಬಿಡ್ತಾ ಅವ್ನಿಗೇನಾದರೂ, ಇಲ್ಲ ಬೇರೆ ಇನ್ನೇನಾರು ಆಗೋಗ್ಬಿಡ್ತಾ ಅಂತ. ಆಮೇಲೆ ನೆಲಮಂಗಲದಲ್ಲಿ ನಾವು ಹಂಗೂ ನಮ್ಮವ್ರು ನನ್ನ ಮಗ ಎಲ್ಲ ನಾಟಕ ಆಡ್ತಾನೆ ರೀ ಇವನು, ನಡೀರಿ ಅಜೀಮ್ ಸಾಹೇಬ್ರು ಇದ್ರಲ್ಲ ಅವರು, ಬಳಿಕೆರಂಗೆ ನಾಟಕ ಆಡ್ತೇನೆ ನೀನು, ಇವೆಲ್ಲ ಕತೆ ಬೇಕಾಗಿಲ್ಲ, ನಡಿ ಯಾವ ನಿನಗೆ ಪೇಯ್ನ್ ಕಿಲ್ಲರ್ ಕೊಡ್ತೀವಿ ನಡಿ ಅಂತೇಳಿ ಕರ್ಕೊಂಡು. ಇವ್ನು ಆಗ್ತಾಯಿಲ್ಲ, ಏನು
ಇನ್ನೇನು ಇದೇ ಆಗ್ಬಿಡ್ತಾನೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟು ಆಮೇಲೆ ಏನಾಯಿತು, ಇದ್ರ ಹತ್ರ ಬಂದ್ವಿ ನಾವು, ಮಲ್ಲಿಗೆ ಮೆಡಿಕಲ್ ಸೆಂಟರ್ ಬರುತ್ತೆ ನೋಡಿ ನಮ್ಮ ಐ ಗ್ರೌಂಡ್ಸ್ ಹತ್ರ, ಅಲ್ಲಿ ಬರ್ತಾ ಇರ್ಬೇಕಾದಾಗ ಅಲ್ಲಿ ಹೊಡ್ಕೊಂಡು ಬಂದ್ಬಿಟ್ವಿ ಡೈರೆಕ್ಟಾಗೆ ಹಾಸ್ಪಿಟ್ಲಿಗೆ. ನಮ್ಗೆ ಅದೇನು ಜ್ಞಾಪಕ ಬಂತು, ಮಲ್ಲಿಗೆ ಮೆಡಿಕಲ್ ಸೆಂಟ್ರಿಗೆ ಹೋದ್ವಿ. ಅಲ್ಲಿ ಹೋಗಿ ನಾನು ನಮ್ಮ ನಂಜುಂಡೇಗೌಡರು ಹಿಡ್ಕೊಂಡು ಬರ್ತಾಯಿದ್ವಿ. ನಾನು ಹಿಡ್ಕೊಂಡಿದ್ದೆ, ಹಿಂಗೆ ಹಾಕ್ಕೊಂಡು ನಮ್ಮ ನಂಜುಂಡೇಗೌಡರು ಮುಂದೆ ಹಿಂಗೆ ಬರ್ತಾಯಿದ್ದಾರೆ. ನನ್ನ ಮಗನ ನಾವು ಅವನು ಹಂಗೆ ಅಲ್ಲಿದ್ದಾನೆ, ಅವನು ಇಷ್ಟು ಹತ್ರ ಅವನು ನಾವು ಹಿಂಗಿದ್ದೀವಿ ಇಲ್ಲಿ, ಹಿಂಗೆ ಹಾಕಿ ತಿರುಗಿಸ್ಬಿಟ್ಟಿದೆ ನಮ್ಮನ್ನ ಆ ಕಡೆ ಹಿಂಗೆ ಅವನ ಪಾಟಿದ್ದ ಆ ಕಡೆ ಹೆತ್ ಬಿಸಾಕ್ಬಿಟ್ಟಾತಾಗೆ ರಪ್ ಅಂತ. ನಾವು ನಮ್ಮ ತಲೆನಲ್ಲೇ ಇಲ್ಲ, ನಮ್ಮ ಹಿಡ್ದಂಗೆ ಎತ್ತು ಬಿಸಾಕ್ಬಿಡ್ತಾನೆ ಅವನು ಕೋಳಿ ಥರ ಅಂದ್ಬಿಟ್ಟು ಅಂತ. ಹ್ಞೂ ಮಗನೇ ಕೊಂಡಿದ್ದೆ ನಾನು ಮಗೊಂದು ಎತ್ತು ಬಿಸಾಕಿ. ಇದೇನಾಗೋಯ್ತು, ನಮ್ಮ ಈಗ ಇದು ಬರುತ್ತಲ್ಲ ಏನು ಚೈನು, ಲೀಡಿಂಗ್ ಚೈನು, ಹಿಂಗೆ ಎತ್ತ ತಗೊಂಡ ಹಿಂಗೆ ಹಾಕ್ಬಿಟ್ಟು ಹಿಂಗೆ ನಾನು ಹಿಡ್ಕೊಂಡಿದ್ನಲ್ಲ, ಹಿಂಗೆ ಹಾಕಿದ ತಗೊಂಡ ನನಗೆ ಸುತ್ಕೊಬಿಡ್ತು ಲೀಡಿಂಗ್ ಚೈನು. ನಾನು ಎತ್ತು ಬಿಸಾಕಿದ್ನಲ್ಲ ಅವನು ಬಂದ್ಬಿಟ್ಟ. ಅವನು ನಂದು ಸೊಂಟದಲ್ಲಿ ಇದು ವೆಪನ್ ಇತ್ತೆಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತು ಅವನು. ಅಷ್ಟೊತ್ತಿಗೆ ಏನಾಗಿತ್ತು, ಇವ್ರು ಕೂತ್ಕೊಂಡು ಪಾಪ ಇವ್ರು ಆವಾಗ ತಾನೇ ಬಂದಿದ್ರಲ್ಲ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಬಾಬಾ ಸಾಹೇಬ್ ರಜೀಮ್ ಸಾಹೇಬರು ಅವ್ರು ಆ ಕಡೆ ನಿಂತ್ಕೊಂಡಿದ್ರಲ್ಲ, ಗೊತ್ತಾಗ್ಬಿಡ್ತು ಅವ್ರಿಗೆ. ಗಾಬರಿ ಯಾವಾಗ ಕಿರ್ಚಾಟ ಶುರು ಆಯಿತು, ಅವ್ರು ಇದು ಬಂದರು ಒಂದು ತಗೊಂಡು ವೆಪನ್ ಎತ್ಕೊಂಡ ನೋಡಿ, ಹಿಂಗೆ ಎತ್ಕೊಂಡು ನಾವು ಏನಾಯಿತು ಅನ್ನೋಷ್ಟೊತ್ತಿಗೆ ಇದಾಗ್ಬಿಟ್ಟ ಅವನು. ಅಂದರೆ ಇದೆಲ್ಲ ಭಾಳ ಪ್ರಾಕ್ಟೀಸ್ ಇದೆ ನೋಡಿ, ನಮಗೇನು ಪ್ರಾಕ್ಟೀಸ್ ಇಲ್ಲ. ಇದು ಇವ್ನು ಹಿಂಗೆ ಮಾಡ್ತಾನಂತ ನಮಗೇನು ಗೊತ್ತು, ಯಾಕಂದ್ರೆ ಇರೋ ವೆಪನ್ ಎಲ್ಲ ಕಿತ್ತಿಟ್ಕೊಬಿಟ್ಟಿದ್ದೀವಿ ನಾವು ಫುಲ್ ಏನೂ ಇಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಇವನು ವೆಪನ್ಗೆ ಕೈ ಹಾಕ್ತಾನೆ, ನನ್ನ ಮಗ ನಮ್ಮ ಹತ್ರ ಇದೆ ಅಂತ ಅಂದ್ಬಿಟ್ಟು ಅವನು ನಮ್ಮ ತಲೆನಲ್ಲೇ ಇಲ್ಲ ಲೆಕ್ಕ ಹಾಕೊಳ್ಳಿ. ನಾವು ಸಬ್ ಇನ್ಸ್ಪೆಕ್ಟರ್ಗಳು ನಾವು, ಅಂದರೆ ಇನ್ನೂ ವೆಪನ್ಗಳನ್ನ ನಾವು ಇಟ್ಕೋಗ್ಬಾರ್ದು, ನಮ್ಮ ಕೈ ಕೊಡಿ, ಇವೆಲ್ಲ ಮಾಡಬೇಕಾಗಿತ್ತು, ಗಾಡೀಲೇ ಇಡಬೇಕಾಗಿತ್ತು. ನಾವು ಏನು ಕಿತ್ಕೊಂಡು ಹೋದ್ರು ಓಡೋಗ್ತಾನೆ, ಓಡೋಗಿ ಇಟ್ಕೋಬೇಕಾಗಿತ್ತು, ಅದು ಬೇರೆ ವಿಚಾರ. ಬಟ್ ನಮ್ಮ ಹತ್ರ ಪೊಸಿಷನಲ್ಲಿ ಇಟ್ಕೋಬೇಕಾದಾಗ ಹುಷಾರಾಗಿ, ಒಬ್ಬ ಬಲಿಷ್ಠನ ಹತ್ರ ಭಾಳ ಹುಷಾರಾಗಿ ಇಟ್ಕೋಬೇಕು ವೆಪನ್ನ, ಇಲ್ಲಾಂದ್ರೆ ಕಿತ್ಕೊಬಿಡ್ತಾರೆ. ಆಮೇಲೆ ಆ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ ಅವ್ರು, ಯಾಕೆಂದರೆ ಕ್ರಿಮಿನಲ್ಸ್ ಅವ್ರು, ಬಾರ್ನ್ ಕ್ರಿಮಿನಲ್ಲು. ಆಮೇಲೆ ಯಾವಾಗ ತಕ್ಷಣನೇ ಹಿಂಗೆ ಹೇಳಿದ್ ಮಾಡಿ ಇದು ಮಾಡೋಕ್ಕೆ ಹೋಗ್ನಲ್ಲ ಆ ಕಡೆ, ಅಷ್ಟೊತ್ತು ಗೊತ್ತಾಗೋಯ್ತು ಇವ್ನಿಗೆ ಆರಿಸ್ತಾರೆ ಅಂತ ಅಂದ್ಬಿಟ್ಟು ಅಂತ. ಹಿಂಗೆ ಎದ್ದು ನಿಂತ್ಕೊಂಡ, ವೆಪನ್ ಕೈಲಿತ್ತಲ್ಲ ರಪ್ ಅಂತ ಕೊಟ್ಟರು ಇಬ್ಬರು, ಎರಡು ಇದನ್ನು ಅವನು ಇದು ಅವನು ಬೀಡ ಮಾಡ್ತಾ ಇದ್ದ ಅವನು, ಯಾರು ಪಕ್ಕದಲ್ಲಿ ಆ ಕಡೆ ಸೈಡಲ್ಲಿ ಅವನು ಅಂಬ್ರೆಲ್ಲ ಬರ್ತದಲ್ಲ, ಇವನು ಫೈರ್ ಆದದೆ ಅಂಬ್ರೆಲ್ಲ ಛತ್ರಿ ಒಳಗೆ ತೂರ್ಕೊಟ್ಟೋಗ್ಬಿಡ್ತು ಒಂದು ಗುಂಡು. ಒಂದೇ ಒಂದು ಇಲ್ಲೊಂದು ಮತ್ತು ಅವ್ರು ಇನ್ನೊಂದು, ಎರಡು ಒಟ್ಟಿಗೆ ಅವ್ರು ಇಬ್ಬರು ಒಂದೇ ಒಟ್ಟಿಗೆ ಹೊಡೆದಿದ್ದಾರೆ, ಬಾವ ಅವರು ಮತ್ತು ನಮ್ಮ ಅಜ್ಜಿ ಹೊಡೆದ ತಕ್ಷಣ ಅಲ್ಲೇ ಬಿದ್ದ. ಆಮೇಲೆ ರಪ್ಪದ ಬಿಟ್ಬಿಟ್ಟು ಅಪ್ಪನ ಹಾಗೆ ಎತ್ಕೊಂಡು ವೆಪನ್ ಎತ್ಕೊಂಡು, ನಾವು ನಮ್ಮ ಕನಸು ಕಂಡಿಲ್ವಲ್ಲ ಇವನು ಹಿಂಗೆ ಮಾಡ್ತಾನೆ ಅಂದ್ಬಿಟ್ಟು ಅಂತ. ನಮ್ಗೆ ಇನ್ನೊಂದು ಚೂರು ಹೋಗ್ಬಿಟ್ಟಿದ್ರೆ ಅವನು ಬೀಡ ಮಾಡ್ತಿದ್ನಲ್ಲ ಅವನು ಅಂಗಡಿ, ಅವನಿಗೆ ಹೋಗ್ಬಿಟ್ಟಿರೋದು ಗುಂಡು. ಅಂದರೆ ಒಂದು ಆಟ್ಕೊಂಡು ಹಂಗೆ ಹೋಗಿದ್ದು ಒಂದು ಗುಂಡು ಹೋಗಿದೆ ನೋಡಿ, ಒಂದು ತೂತು ಆಗ್ಬಿಟ್ಟು ಅದು ಎಲ್ಲೂ ಮಸಲ್ಸಲ್ಲಿ ಹೋದ್ ಮಾತ್ರ ಹೋಗಿದೆ. ಅದು ಇನ್ನೊಂದು ಹೊಡೆದಿದ್ದು ಒಂದು ಹಾರ್ಟ್ಗೆ ಹೋಗ್ಬಿಟ್ಟಿತ್ತು, ಅಲ್ಲೇ ಕುಸ್ ಬಿದ್ದೋಗ್ಬಿಟ್ಟ. ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ಎಲ್ಲ ಆಯಿತು, ಸತ್ತ. ಬಟ್ ನಟೋರಿಯಸ್ ಬಗರ್ ಅವನು. ಆ್ಯಕ್ಚುಲಿ ಅವನಿಗೆ ಯಾಕೆ ಅವನು ಅಲ್ಲಿ ಬಂದಿದ್ದ, ಏನು ಕಾರಣ ಏನು ಅಂತ ಹೇಳಿದ್ರೆ, ಇವನನ್ನು ಕಳಿಸಿರ್ತಕ್ಕಂಥ ಮುತ್ತಪ್ರಿಗೆ ಕಳಿಸಿದ್ದದ್ದು ಆ್ಯಕ್ಚುಲಿ. ಇದು ಮೊದಲೇ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ರವೀಂದ್ರ ಪ್ರಸಾದ್ ಅಂತ ಸೀರಿಯಲ್ ಕಿಲ್ಲರ್ ಇದ್ದ ಅವನು ಇವನು ಮೈಸೂರವನು ರವೀಂದ್ರ ಪ್ರಸಾದ್. ಈ ರವೀಂದ್ರ ಪ್ರಸಾದ್ ನಮಗೆ ಗೊತ್ತಿರಲಿಲ್ಲ, ಮುತ್ತಪ್ರೈಗೆ ಇವನು ಶ್ರೀಧರ್ಗೆ, ಅಗ್ನಿ ಶ್ರೀಧರ್ಗೆ ಇವನು ಸುಪಾರಿ ತಗೋತಾ ಇದ್ದಾನೆ, ಇವನು ಯಾರನ್ನೋ ಕರ್ಕೊಂಡು ಬಂದು ಮಾಡ್ತಾ ಇದ್ದಾನೆ, ಇವನು ಏನೋ ನಡೀತಾ ಇದೆ ಅಂತೇಳಿ ಅವನನ್ನು ನಾವು ಮೊದಲೇ ಈ ರವೀಂದ್ರ ಪ್ರಸಾದ್ನ ಕರ್ಕೊಂಡು ಬಂದಿದ್ವಿ. ಅವನಿಗೆ ಹುಡ್ಕೊಂಡು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾನೆ, ಯಾರನ್ನೋ ಇಲ್ಲಿ ಹೊಡಿಯೋದಕ್ಕೆ, ಅಂದರೆ ಅಗ್ನಿ ಶ್ರೀಧರ್ಗೆ ಹೊಡಿಬೋದು, ಇನ್ಯಾರು ಹೊಡಿಬೋದು ಅಂತ. ಬಟ್ ಅವ್ನು ಮುತ್ತಪ್ರೈ ಕಾಂಟ್ಯಾಕ್ಟ್ ಇದ್ದಾನೆ ಅಂತ ನಮ್ಗೆ ಗೊತ್ತಿತ್ತು. ಇವನು ರವೀಂದ್ರ ಪ್ರಸಾದ್ ಸೀರಿಯಲ್ ಕಿಲ್ಲರು. ಸೀರಿಯಲ್ ಕಿಲ್ಲರ್ ಹೆಂಗೆ ಇವ್ನು ಸುಪಾರಿ ಆದ ಅಂತ ನಮ್ಗೆ ತಲೆ ಕೆಟ್ಟೋಗ್ಬಿಡ್ತು. ಕೊನೆಗೆ ಮೈಸೂರಲ್ಲಿ ಅವ್ನು ಪತ್ತೆ ಮಾಡಿ ಇಟ್ಕೊಂಡು ಕರ್ಕೊಂಡು ಬಂದು ಅವ್ನ ವಿಚಾರ ಎಲ್ಲ ತಿಳ್ಕೊಂಡು ಅವನನ್ನು ನಾವು ಪೂರ್ತಿ ಅವನೇ ಈ ಟ್ರಾವೆಲ್ಸ್ಗಳಲ್ಲಿ ಕರ್ಕೊಂಡು ಹೋಗೋದು, ಒಳ್ಳೊಳ್ಳೆ ಗಾಡಿಗಳು ತೊಗೊಂಡು ಆ ಕೇರಳ ಫಾರೆಸ್ಟಲ್ಲಿ ಸುಮಾರು ಒಂದು 12-13 ಡ್ರೈವರ್ಗಳನ್ನ ಮರ್ಡರ್ ಮಾಡಿ ಬಿಸಾಕ್ಬಿಟ್ಟು ವೆಹಿಕಲ್ಗಳು ಮಾರಾಕ್ಬಿಟ್ಟಿದ್ದ ಅವನೊಂಥರ ಸೈಕೋಪಾತ್ ಅವನು ರವೀಂದ್ರ ಪ್ರಸಾದ್. ಆಮೇಲೆ ಅವನು ಹಿಡ್ಕೊಂಡು ಕರ್ಕೊಂಡು ಬಂದು ಇವನು ಕಾಂಟ್ಯಾಕ್ಟ್ ಮಾಡಿ ಇವನಿಗೆ, ಯಾರಿಗೆ ಇವ್ರಿಗೆ ಹೆರಿಕ್ಗೆ ಕಾಂಟ್ಯಾಕ್ಟ್ ಆಗಿರೋದು. ಇವನು ರವೀಂದ್ರ ಪ್ರಸಾದ್ ಇವ್ರನ್ನ ಎಲ್ಲ ಒಂದು ದಿವಸ ಎಲ್ಲ ರೆಡಿ ಮಾಡಿಕೊಂಡು, ಇದಕ್ಕೆ ಮೊದಲೇ ಈ ಎನ್ಕೌಂಟರ್ ಆಗಿತ್ತಲ್ಲ, ಇದಕ್ಕೆ ಮೊದಲೇ ಬಚ್ಚನ್ನು ಬಳ್ಳಾರಿ ಜೈಲಲ್ಲಿ ಇದ್ದು ಅರೆಸ್ಟ್ ಆಗಿ, ಬಚ್ಚನ್ಗೆ ಬಳ್ಳಾರಿ ಜೈಲಿಗೆ ಹೋಗಿ ಈ ರವೀಂದ್ರ ಪ್ರಸಾದ್ ಅವನು ಕರ್ಕೊಂಡೋಗಿ ಬಳ್ಳಾರಿ ಜೈಲಲ್ಲಿ ಮಾತಾಡಿಸಿ ಅಲ್ಲಿ ಶ್ರೀಧರ್ ಬರ್ತಾನೆ ಅಂತ ಹೋಗಿದ್ದಾನೆ ಅವನು. ಅಕಸ್ಮಾತ್ ಏನಾದ್ರು ಶ್ರೀಧರ್ ಜೈಲಲ್ಲಿ ಹೊಡೆದ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗಿದ್ದಾನೆ ಇವನು, ಅಲ್ಲೋಗಿ ಬಚ್ಚನ್ಗೆ ಮಾತಾಡಿ ಇವನು ಶ್ರೀಧರ್ ಬರಲಿಲ್ಲ ಅಂತ ಕೇಳಿದ್ದಾನೆ ಅವನು. ಎರಿಕ್ನ ಕರ್ಕೊಂಡು ಹೋಗಿದ್ದಾನೆ ಅಥವಾ ಇವನೊಬ್ಬನೇ ಹೋಗಿದ್ದಾನೆ? ಎರಿಕು ರವೀಂದ್ರ ಪ್ರಸಾದ್ ಇಬ್ರು ಹೋಗಿದ್ದಾರೆ ನೋಡಕ್ಕೆ. ನೋಡಕ್ಕೆ ಇದೆಲ್ಲ ನಡೆದಿದೆ ಆಗಲೇ ಮೊದಲೇ, ನಾವು ಈ ಎನ್ಕೌಂಟರ್ ಮೊದಲೇ ಅಲ್ಲೋಗಿ ಅವ್ನು ಮಾತಾಡಿಸಿ ಯಾರು ಶ್ರೀಧರ್ ಅಂತ ನೋಡ್ಕೋಬೇಕಾಗಿತ್ತಲ್ಲ ಪೂರ್ತಿ. ಬಚ್ಚನ್ ಮಾತ್ರ ಮಾತಾಡಿ ಕಳಿಸಿಕೊಟ್ಟಿದ್ದಾನೆ ಅವನು, ಯಾಕಂದರೆ ಶ್ರೀಧರ್ ಅವಾಗ ಆಚೆ ಇದ್ದದ್ದು.
ಇವ್ರು ತಿಳ್ಕೊಂಡಿದ್ದಾರೆ ಶ್ರೀಧರ್ ಒಳಗಡೆ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ಇರಲಿಲ್ಲ ಆಗ. ಬಚ್ಚನ್ ಮಾತ್ರ ಮಾತಾಡಿಕೊಂಡು ಅವಾಗ ಇನ್ಫಾರ್ಮೇಷನ್ ಗೊತ್ತಾಯಿತು ಇದೆಲ್ಲ ಈಗಾಗಿದೆ ಅಂತ ಅಂದ್ಬಿಟ್ಟು ಅಂತ. ಇದು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೊದಲೇ ಮಾಡ್ಕೊಂಡಿದ್ರು ಇದನ್ನೆಲ್ಲನೂ, ಈ ರವೀಂದ್ರ ಪ್ರಸಾದ್ ಎಲ್ಲ ಮಾಡಿದ್ದು. ಇವ್ರು ಹೋಗಿ ಅಲ್ಲೋಗಿ ಬಚ್ಚನ್ ಹತ್ರ ಭೇಟಿಯಾಗಿ ಹೀಗೆ ಗೋವಾದಲ್ಲಿ ಒಂದು ಶಿಪ್ಪಿಂಗು ಭಾಳ ದೊಡ್ಡ ಇವನು ನಿಮ್ಮನ್ನ ನೀವು ತುಂಬ ಬುದ್ಧಿವಂತರಂತೆ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ, ನನಗೂ ಭಾಳ ಪರಿಚಯ, ಒಂದು ನಿಮ್ಮ ಜೊತೆ ಇವರು ಬಿಸ್ನೆಸ್ ಮಾಡ್ತಾರಂತೆ, ನಿಮಗೂ ಒಳ್ಳೆ ಆದಾಯ ಬರ್ತದಂತೆ, ಕಂಟೈನಿಂಗು ತುಂಬ ಈಗ ಚಾಲೂ ಇದೆಯಂತೆ, ನಿಮಗೆ ಸಹಾಯನೂ ಮಾಡ್ತಾರಂತೆ, ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ಅಂತೆ, ಆ ಕಾರಣಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದೆ ಅಂತೇಳಿ ಬಚ್ಚನ್ಗೆ ಮಾತಾಡ್ಸಿದ್ದಾರೆ ರವೀಂದ್ರ ಪ್ರಸಾದ್. ಇದನ್ನು ಮಾತಾಡ್ಸ್ಬಿಟ್ಟು ಬಂದ. ಇದೆಲ್ಲ ಆಗೋಗ್ಬಿಟ್ಟಿದೆ ಮೊದಲು ಎನ್ಕೌಂಟ್ರ್ ಆಗೋಕ್ಕೆ ಮೊದಲೇ ಇವಂದೆಲ್ಲ ಕತೆ. ಅಷ್ಟೊತ್ತು ರವೀಂದ್ರ ಪ್ರಸಾದ್ 13 ಮರ್ಡರ್ ಕೇಸ್ ಮುಗಿಸ್ಕೊಂಡು ಅವನು 20ನೇ ವಯಸ್ಸಿನಲ್ಲಿ ಸುಪಾರಿ ಶುರು ಹಚ್ಕೊಂಡಿದ್ದಾನೆ. ಅವನಿಗೆ ಎಲ್ಲ ಕೇಸ್ಗಳೆಲ್ಲ ಮುಗಿದು ಒಂದೇ ಒಂದು ಕೇಸಲ್ಲೂ ಕನ್ವಿಕ್ಷನ್ ಆಗಿರಲಿಲ್ಲ. ಎಲ್ಲ ಕೇರಳಗಳಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದ, ಒಂದರಲ್ಲೂ ಆಗಿರಲಿಲ್ಲ. 9 ವರ್ಷ ಜೈಲಲ್ಲಿ ಇದೀಚೆ ಬಂದುಬಿಟ್ಟಿದ್ದ. ಹೌದಾ? ಆ ರವೀಂದ್ರ ಪ್ರಸಾದ್ ಅವರು, ರವಿ ಬೆಳಗೆರೆ ಅವರೇ ಫುಲ್ಲು ಸೀರಿಯಲ್ ಬರೆದಿದ್ರು ಪೂರ್ತಿ. ಹೆಂಗೆ ಮರ್ಡರ್ ಮಾಡಿದ್ದ ಅವನು, ಯಾವ ಥರ ರವೀಂದ್ರ ಪ್ರಸಾದ್ ಹೆಂಗೆ ಸೀರಿಯಲ್ ಕಿಲ್ಲರ್, ಯಾವ ಥರ ಸೈಕೋಪಾತ್ ಅವನು ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಸರಿ ಯಾವಾಗ ಇದ್ರದ್ದೆಲ್ಲ ಇತ್ತಲ್ಲ ತೊಗೊಂಬಂದು ಇವನನ್ನು ಅರೆಸ್ಟ್ ಮಾಡಿ ನಾನು ಕಲಾಸಪಾಳ್ಯದಲ್ಲಿ ಇವನು ಕೇಸ್ ಹಾಕಿ ರವೀಂದ್ರ ಪ್ರಸಾದ್ ಮತ್ತು ಒಂದು ಟೀಮ್ಗೆ ಒಳಗಾಕಿದ್ದೆ ನಾವು. ಅವ್ರಿಗೆ ಒಂದು ಡೌಟ್ ಡಕಾಯ್ತಿ ಕೇಸಲ್ಲಿ ಇವ್ರನ್ನ. ಆಮೇಲೆ ಮತ್ತೆ ಇವರು ನಮಗೇನು ಈ ಥರ ರೀಗ್ರೂಪ್ ಆಗ್ತಾ ಇದ್ದಾರೆ, ಇವ್ನು ಕಾಂಟ್ಯಾಕ್ಟ್ ಇದೆ ಅಂತ ನಮ್ಗೆ ಐಡಿಯಾನೇ ಇಲ್ಲ ಅದು ಪೂರ್ತಿ. ಆಮೇಲೆ ಯಾವಾಗ ಅದು ಎನ್ಕೌಂಟ್ರ್ ಆದಮೇಲೆ ಇದೆಲ್ಲ ನಮಗೆ ಗೊತ್ತಾಯಿತು ಪೂರ್ತಿ. ಅದಾದಮೇಲೆ ಆಯಿತು, ಇಷ್ಟೆಲ್ಲ ಆಗೋಯ್ತು, ರವೀಂದ್ರ ಪ್ರಸಾದ್ ಎಲ್ಲ ಆಯಿತು, ಇನ್ನು ಎನ್ಕೌಂಟ್ರು ಎಲ್ಲ ಆಯಿತು. ನಾವು ಮತ್ತೆ ಇನ್ಸ್ಪೆಕ್ಟರ್ ಆದ್ನಲ್ಲ ನಾನು, ಕಲಾಸಪಾಳ್ಯಕ್ಕೆ ಬಂದಲ್ಲ. ಕಲಾಸಪಾಳ್ಯ ಆದಾಗ ಮಂಡ್ಯದಲ್ಲಿ ಜಡೇಜಾ ರವಿ ಮರ್ಡರ್ ಕೇಸ್ ಆಯಿತು. ಭಾಳ ಸೆನ್ಸೇಷನಲ್ ಮರ್ಡರ್ ಕೇಸ್ ಅದು. ಪೊಲಿಟಿಕಲ್ ಅವನು ಅವಾಗ ಕಾರ್ಪೊರೇಟರ್ ಅಲ್ಲ ಅವನು ಮೊದಲೇ ಇನ್ನೊಬ್ಬನಿಗೆ ಚೇತನನಿಗೆ ಒಬ್ಬನಿಗೆ ಮರ್ಡರ್ ಮಾಡಿದ್ದ, ಚೀರ್ನಳ್ಳಿ ಶಂಕರ ಅಂತ ನನಗೆ, ಅವನಿಗೆ ಮರ್ಡರ್ ಆಗಿತ್ತು. ಅವನಿಗೆ ಮರ್ಡರ್ ಮಾಡಿದ್ದಾನೆ ಅಂತೇಳಿ ಇದಕ್ಕೆ ಸುಪಾರಿ ತಗೊಂಡು ನಮ್ಮಲ್ಲಿ ಕೆಲವಷ್ಟು ರೌಡಿಗಳು ಚಿತ್ರದುರ್ಗ ಜೈಲಲ್ಲಿದ್ದರು. ಇಲ್ಲಿ ನಮ್ಮ ಬೆತ್ತನಗೆರೆ ಇವನು ಕೋತಿರಾಮ ಮತ್ತು ನಮ್ಮ ಜಾನಿ ಕೆಲವಷ್ಟು ಜನ ಎಲ್ಲ ಒಳಗಡೆ, ಒಂದು 8 ಜನ ಒಳಗಡೆ ಇದ್ದರು. ಕಳ್ಳ ಜಾಗ ಆಚೆ ಇದ್ದ, ನಟೋರಿಯಸ್ ಬಗರ್ ಅವನು ಪೆದ್ಕೊಂಡು ಆಚೆ ಇದ್ದ. ಇವ್ರ ಟೀಮ್ ರೆಡಿ ಮಾಡಿಬಿಟ್ಟು, ಮತ್ತು ಇನ್ನೊಬ್ಬ ಕೃಷ್ಣ ಅಂತಿದ್ದ, ಮತ್ತು ಉಮೇಶ್ ಅಲಿಯಾಸ್ ಉಮ್ರಿ ಅಂತ ಒಬ್ಬ ಇದ್ದ. ಇವ್ರ ಗ್ಯಾಂಗ್ನೆಲ್ಲ ರೆಡಿ ಮಾಡಿಬಿಟ್ಟು, ಒಬ್ಬ ಜೈಲಿಂದ ಈಚೆ ಬಂದಿದ್ದ ಅದೇ ತಾನೇ, ಇವ್ರನ್ನೆಲ್ಲ ಬೆಂಗಳೂರು ಹುಡುಗರನ್ನ ರೆಡಿ ಮಾಡಿ ಸುಪಾರಿ ತಗೊಂಡು ಜಡೇಜಾ ರವಿ ಹೊಡಿಕೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಜಡೇಜಾ ರವಿ ಮರ್ಡರ್ ಆಗ್ಬಿಟ್ಟ. ನಮ್ಮ ಬೆಂಗಳೂರು ರೌಡಿಗಳು ಮಾಡಿದ್ದಾಗ ನಾವು ಏನೋ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾಗ ಈ ಕೇಸ್ ಸಿಕ್ತು ನನಗೆ. ಒರಿಜಿನಲ್ ಅಕ್ಯೂರ್ಡ್ಗಳು ಜಡೇಜಾ ರವಿ ಮರ್ಡರ್ ಮಾಡಿದವರು ನಮ್ಮವರೇ, ನಮ್ಮ ಕಾಮಾಕ್ಷಿ ಪಾಳ್ಯದ ಏನಿದೆ ರೌಡಿಗಳು ಇವರೇ ಪೂರ್ತಿ ಟೀಮು ಹೊಡೆದಿದ್ದು. ಉಳಿದವರೆಲ್ಲ ಅಲ್ಲಿ ವೇಸ್ಟ್ ಬಾಡಿಗಳು, ಅಲ್ಲಿ ಇಲ್ಲಿ ಅದು ಬೋಂಡಾ ಗಿಂಡ ಒಡೆ ಪಡೆ ಇವ್ರಿಗೆಲ್ಲ ತಗೊಬಂದು ಕೊಡೋರಿದ್ದವರು, ಅವರೆಲ್ಲ ವೇಸ್ಟ್ ಬಾಡಿಗಳನ್ನ ಅರೆಸ್ಟ್ ಮಾಡಿ ಆಗೋಗ್ಬಿಟ್ಟಿದ್ರು. ಆಮೇಲೆ ಕೊನೆಗೆ ಈ ಒರಿಜಿನಲ್ ಇನ್ನೂ ಯಾರೂ ಅರೆಸ್ಟ್ ಆಗಲಿಲ್ಲ. ಆಮೇಲೆ ಪೂರ್ತಿ ಎಲ್ಲ ಹಿಡಿದು ನಾನು ಅವ್ರದ್ದು ಇಂಟರ್ಸೆಪ್ಷನ್ಸು, ಡಾಕ್ಯುಮೆಂಟೇಷನ್ಸು ಎಲ್ಲ ಕೊಟ್ಟೆ ನಾನು ಪೂರ್ತಿ. ಅದರಲ್ಲಿ ಒಬ್ಬ ನಮ್ಮ ರೌಡಿಗೆ ಅವನು ಈ ರವೀಂದ್ರ ಪ್ರಸಾದ್, ನಾನೇನು ಕೊಟ್ಟಿದ್ನಲ್ಲ, ನಾನು ಹೋಗ್ತೀನಿ ಕೋರ್ಟ್ಗೆ, ಮಂಡ್ಯ ಕೋರ್ಟಲ್ಲಿ ಬಾಕ್ಸಲ್ಲಿ ನಿಂತ್ಕೋತೀನಿ. ಆ ಕೇಸಲ್ಲಿ ಒಬ್ಬನಿಗೆ ಇವನು ಡಿಫೆನ್ಸ್ ಕೌನ್ಸಿಲು ರವೀಂದ್ರ ಪ್ರಸಾದ್. ಆಗಲೇ ಅವನು BSc LLB ಅವನು, ನಮ್ಮ ಸೀರಿಯಲ್ ಕಿಲ್ಲರ್ ರವೀಂದ್ರ ಪ್ರಸಾದ್. ನಾನು ನೀನು ಯಾವಾಗಪ್ಪ ಸರ್, ನಾನು BSc ಅಡ್ವೊಕೇಟ್ ಆಗಿ ನಾನು ಎನ್ರೋಲ್ ಆಗಿ 4 ವರ್ಷ ಆಯಿತು, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಂತ. ಮಹಾಸ್ವಾಮಿ ಮಾಡಪ್ಪ, ಇನ್ನೇನು ಮಾಡೋದು, ಕಾಲಚಕ್ರ ನಡಿಬೇಕಲ್ಲ, ಆಯಿತು ಅಂತ. ಆಮೇಲೆ ಇದೇ ರವೀಂದ್ರ ಪ್ರಸಾದ್ ನನಗೆ ಅಕ್ಯೂಡ್ ಪರವಾಗಿ ನನಗೆ ಇದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ದೆ. ಕೊನೆಗೆ ಅದು ಕನ್ವಿಕ್ಷನ್ ಆಯಿತು. ಯಾಕೆಂದರೆ ಸಖತ್ ಡಾಕ್ಯುಮೆಂಟ್ ಮಾಡಿದ್ದೆ ನಾನು ಆ ಕೇಸಲ್ಲಿ, ಜಡೇಜಾ ರವಿ ಮರ್ಡರ್ ಕೇಸಲ್ಲಿ ಮಂಡ್ಯದಲ್ಲಿ.